ಸಂದರ್ಭದಲ್ಲಿ ನಾವು ಸ್ಮರಿಸಲು ಗೊತ್ತಾಗಲ್ಲ. ಮತ್ತೆ ಈ ದಿನ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ವ್ಯಕ್ತಿ ಗೊತ್ತಾಗಿದೆ. ದಯಮಾಡಿ ನಮ್ಮ ಕಿರಣಿ ಹೇಳಿದಂತೆ ಒಂದು ಸಾರ್ವಜನಿಕ ಸಮಾರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ಉಜ್ವಲರು ನಮ್ಮ ಪ್ರಭುವಿನ ಸಂಗತಿ ಮಾತಾಡಲಿಕ್ಕೆ ಆಗ್ತಾನ. ಅವರಿಗೆ ಟ್ರಾನ್ಸ್ಫರ್ ಆದಾಗ ಬಹಳಷ್ಟು ರಾಜಕೀಯ ಕೊಟ್ಟಂತ ಉಗ್ರ ಮನಸ್ಸುಗಳು ವಿಜೃಂಭಣೆ ಮಾಡಿದ್ದಾರೆ. ಆದರೆ ಅದಕ್ಕೆ ಪ್ರತೀಕಾರ ಕೊಡುವಂತ ಮನಸ್ಸು ಇದೆ, ಆ ಶಕ್ತಿಯೂ ಇದೆ, ಕೊಟ್ಟಿದೆ. ಇವೆಲ್ಲ ಬಹಳ ಅವ್ರಿಗೆ ನೈಜವಾದಂಥ ವಾಸ್ತವವಾದ ಕೂಡಿದಂಥ ಮಾತುಗಳನ್ನು ಅವ್ರು ಹೇಳಿದ್ರು. ಅದು ಯಾವುದೂ ಕೂಡ ಉತ್ಪ್ರೇಕ್ಷೆ ಅಲ್ಲ. ಅವರ ಕೆಲಸದ ಅವಧಿ 24 ಗಂಟೆ ದೇವರು ನಮಗೆ ನಿಗದಿ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಸಮಯ ಕೆಲಸ ಮಾಡ್ತಿದ್ದಾರೆ. ನಾನು 2 ಮಕ್ಕಳ ದಿನೇಶ್ ಕುಮಾರ್ನ ನೋಡಿದ್ದೀನಿ, ನೀವು ಕೂಡ ನೋಡಿದ್ದೀರಿ. ಒಂದು NEPS ಅಲ್ಲಿ ಅವರು PSI ಆಗಿದ್ದಂಥ ದಿನೇಶ್ ಕುಮಾರ್ ಅವರು, ಇನ್ನೊಂದು ತುಮಕೂರು ನಗರ ಠಾಣೆಯಲ್ಲಿ ಕೆಲಸ ಮಾಡಿದ್ದಾರೆ. 2 ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮವಾಗಿರ್ಬೋದು ಅಥವಾ ಉತ್ತರ ದಕ್ಷಿಣ ಆಗಿರ್ಬೋದು, ಅವರ ನಡೆ ನೋಡಿ ಅವರ ಕೆಲಸದ ವೈಖರಿಯಲ್ಲಿ ಬಹಳ ವಿಭಿನ್ನವಾದಂಥ ಬದಲಾವಣೆಗಳು 2 ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅವರು ತುಮಕೂರು ನಗರ 40 ಪೊಲೀಸ್ ಸ್ಟೇಷನಲ್ಲಿ ಬಹಳ ಯಾವುದೇ ಯಾವುದೇ ವಿಚಾರಗಳು ಯಾವುದೇ ವೇದಿಕೆಯಲ್ಲಿ ಅತಿ ಹೆಚ್ಚಾಗಿ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಂಡು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ನನಗೆ ಈಗ ಹೇಗಾಗಿದೆ ಅಂತಂದರೆ, ಒಂದು ಬಲಗೈಯನ್ನು ಕಳ್ಕೊಂಡಿರುವಂಥದ್ದು, ನನ್ನ ಬಲಗೈಯನ್ನು ಕಳ್ಕೊಂಡು ಕೆಲಸ ಮಾಡ್ತಾ ಕೂತಿರುವಂಥದ್ದು ನನಗೆ ಭಾವನೆ ಹೇಳ್ತಾ ಇದೆ. ಯಾಕೆಂದರೆ ತುಮಕೂರು ನಗರ ಠಾಣೆಯಲ್ಲಿ ಸುಮಾರು 600 ಪ್ರಕರಣಗಳು ಒಂದು ವರ್ಷಕ್ಕೆ ದಾಖಲಾಗ್ತವೆ. ಕನಿಷ್ಠ ದಿನಕ್ಕೆ 2 ಪ್ರಕರಣಗಳಾಗ್ತವೆ. ಅದು ಬಹಳ ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್. ಇತ್ತೀಚಿನ ಕಾಲಘಟ್ಟದಲ್ಲಿ ಬಹಳ ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್ಗಳು ಆಗಿದೆ. ಅವೆಲ್ಲವನ್ನ ನಿಭಾಯಿಸಲು ಬಹಳ ಸುಲಭವಾದ ಕೆಲಸ ಅಲ್ಲ. ಅವರ ಸಮಯನೇ ನೋಡಿರಲಿಲ್ಲ. ಒಂದು ಅವ್ರಿಗೆ ಹೇಳಿದೆ, ಯಾವ ಕಾರಣಕ್ಕೂ ನಾನು ಅವ್ರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ನಾನು ನಿಮಗೆ ಶ್ರೀರಕ್ಷೆಯಾಗಿರ್ತೀನಿ, ನೀವು ಆರಾಮಾಗಿದೆ ಅಂತೇಳಿ ನಾನು 1 ದಿನದಿಂದ ಹೇಳಿದ್ದೆ. ನಾವು ಅವರು ಬಹಳ ಮಾತಾಡಬೇಕಾದ್ರೂ ಕೂಡ ಹೇಳ್ಕೊಂಡಿದ್ವಿ. ಅನಿರೀಕ್ಷಿತವಾಗಿ ಅದು ಹೇಗಾಯಿತು, ಕೊನೆಗೂ ಅವರು ನಮಗೆ ರಿವೀಲ್ ಮಾಡಿಲ್ಲ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಆ ನಂತರ ಕೂಡ ನಾವು ನೀವು ಇಲ್ಲಿಂದ ಹೋಗಬಾರ್ದು, ನಾನು ಇದ್ದೀನಿ ಅನ್ನುವಂಥದ್ದನ್ನು ಹೇಳಿದೆ. ಅವರು ಪರ್ಸನಲ್ ಆಗಿ ನನಗೆ ರಿಕ್ವೆಸ್ಟ್ ಮಾಡಿದ್ರು. ಅವರ ಹೆಲ್ತ್ ದೃಷ್ಟಿಯಿಂದ ಮತ್ತು ಮಗಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಹೇಳಿದ್ರು. ಆದರೂ ಕೂಡ ನಾವು ಕನ್ವಿನ್ಸ್ ಆಗಲಿಲ್ಲ. ಇಮಿಡಿಯೇಟ್ಲಿ ಯಾರೂ ಹೇಳಿದ್ರೆ ನಮಗೂ ಕೂಡ ಹೇಳಿದ್ರೆ ಇಲ್ಲಿವಾಗ ಹೋಗ್ಬೋದು. ಅದೊಂದು ಬಹಳ ನನಗೆ ದುಃಖದ ಸಂಗತಿ. ಒಬ್ಬ ವ್ಯಕ್ತಿ ಹೊರಬಂದರೆ ಇರ್ತದೆ, ಆ ವ್ಯಕ್ತಿಯ ರ್ಯಾಪ್ ಏನು ಅಂತ ಇದ್ದಾಗಲೂ ಇರುತ್ತೆ, ಹೋಗ್ತಾಗಲೂ ಇರುತ್ತೆ. ಅವರ ರ್ಯಾಪು ಯಾವಾಗಲೂ ಪಾಸಿಟಿವ್ ಇರ್ತದೆ. ಬಹಳಷ್ಟು ಸ್ನೇಹಿತರು ಹೇಳಿದಾಗ ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ನನಗೆ ಕೂಡ ಗೊತ್ತಿಲ್ಲ. ಎಲ್ಲ ಯುವ ಮುಖಂಡರನ್ನ, ಅದರಲ್ಲೂ ಯಾರು ಊಟಕ್ಕೆ ಹೋಗಾಗಿದ್ದಾರೆ, ಯಾವ ನಿನ್ನ ವರ್ಗಗಳಿದ್ದಾರೆ, ಅವರೆಲ್ಲರೂ ಕೂಡ ಕೈ ಹಿಡಿದು ನಡೆಸುವಂಥದ್ದು, ಜೊತೆಯಾಗಿ ಕರ್ಕೊಂಡು ಹೋಗುವಂಥದ್ದು ಎಲ್ಲವನ್ನೂ ನಡೆಸ್ಕೊಂಡು ಹೋಗಿದ್ದಾರೆ. ನಾನು 1,000 ಉದಾಹರಣೆ ಕೊಡಬಲ್ಲೆ. ಆದರೆ ನಾವು ನಮ್ಮ ನಗರ ವಿಭಾಗದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ದಿನೇಶ್ ಕುಮಾರ್ ಅವರ ಕೆಲಸದ ಪಾಲು ಸಿಂಹಪಾಲೆ. ನಾನು 2 ಉದಾಹರಣೆಗಳನ್ನು ಕೊಡ್ತೇನೆ. ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿದ್ದರಿಂದ ಎಲ್ಲ ನಾಗರಿಕರು ಈಗ 2 ಕೋಟಿ ಈಗಲೇ ಈಗ ದಿನೇಶ್ ಅವರು ಪ್ರತಿಯೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಅದಕ್ಕೆ ಇಲ್ಲ ಇಲ್ಲೇ ಉಳಿಸ್ಕೊಳ್ತೀವಿ, ಇಲ್ಲಿಂದ ಬೇರೆ ಸ್ಟೇಷನ್ ಟ್ರಾನ್ಸ್ಫರ್ ಅಂತ ಹೇಳಿದ್ರು. ಅವರೇ ಶುರು ಮಾಡಿದ್ರು. ಅದಕ್ಕೆ ನಾನು ಅವ್ರು ಬಂದಿದ್ದು ಚೆನ್ನಾಗಿರೋದು, ನಾವು ಸ್ವಲ್ಪ ಚಾರ್ಜ್ ಮಾಡಬೇಕಾಗಿತ್ತು ಅಂತ ನಾನು ಕಾಯ್ತಾ ಇದ್ದೆ. ಅವ್ರಿಗೆ ಗೊತ್ತಿಲ್ಲ, ಗೊಂದಲ ಮಾಡ್ತಿದ್ದೆ. ನಮಗೆ ದಿನೇಶ್ ಅವರು
ಒಬ್ಬರು ಎಸ್ ಪಿ ಇದ್ದಾರೆ, ಸಿಟಿ ಎಸ್ ಪಿ ದಿನೇಶ್ ಅವರು. ನೀವು ಯಾವ ಸ್ಟೇಷನ್ ಅಂತ ಕೇಳ್ತಾರೆ, ನಿಮಗೆ ತಿಲಕ್ ಪಾರ್ಕ್ ಆಗಲಿ, ಕ್ಯಾಸನ್ ಆಗಲಿ, ಟೌನ್ ಆಗಲಿ, ಯಾವ ಸ್ಟೇಷನ್ ಆಗಲಿ, ಯಾವ ಒಬ್ಬ ಇಶ್ಯೂ, ಒಂದು ಸಣ್ಣ ಇಶ್ಯೂ ಆಗಿದೆ, ಒಂದು ಪ್ರಾಬ್ಲಮ್ ಆಗಿದೆ, ಅವ್ರ ಪರಿಚಯ ಇಲ್ಲ ಅಂದ್ರೆ ಇಲ್ಲೇ ಕರೆಸಿ ಆ ಕ್ಷಣಕ್ಕೆ ಅದನ್ನ ಆ ಸಮಸ್ಯೆನ ಪರಿಹಾರ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ಸಬ್ ಡಿವಿಷನ್ ಒಬ್ಬರೇ ನಮಗೆ ಅವರು ಇಲ್ಲಿ ಇರ್ಬೇಕಾದ್ರೆ ನಾನು ಬೆಳಿಗ್ಗೆ ಬೆಂಗಳೂರಲ್ಲಿ ನಮ್ಮ ಎನ್ಆರ್ ಕಾಲೋನಿ ಅನ್ವಯ ವೈಯಕ್ತಿಕವಾಗಿ ಪರಿಚಯ ಇಲ್ಲ. ಆದ್ರೆ ಅವನ ಮಾತು ಹೇಳಿದ ಏನಂದ್ರೆ, ಅಲ್ಲ ಕಳೆದ 2-3 days ಅಲ್ಲಿ ನಮ್ಮ ಕಾಲೋನಿಯಲ್ಲಿ ಒಂದು 3 ಗಲಾಟೆ ಆಗಿದೆ. 3 ಗಲಾಟೆ ಬಹಳ ಜನ ಸಂಪರ್ಕಕ್ಕಾಗಿತ್ತು. ದಿನೇಶ್ ಸಾಹೇಬ್ ಏನಾದ್ರು ಇದ್ದಿದ್ರೆ ಇಷ್ಟಕ್ಕೆ 20 ಬೀರವರಲ್ಲ ಅಂತ. ಅದೇ ಅವ್ರು ಗೊತ್ತಿದ್ದನು ದಿನೇಶ್ ಸಾಹೇಬ್ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಅದು ಲೀಗಲೋ ಇಲ್ಲೀಗಲೋ ಮತ್ತೊಂದು ಗೊತ್ತಿಲ್ಲ. ಆ ಕ್ಷಣಕ್ಕೆ ಆ ಸಮಸ್ಯೆ ಬಗೆಹರಿಯಬೇಕು. ಯಾರು ಬಂದಿದ್ದಾರೆ ಅವ್ರಿಗೆ ಆ ಕ್ಷಣಕ್ಕೆ ಒಂದು ರೆಮಿಡಿ ಸಿಗ್ಬೇಕು. ಅದು ದಿನೇಶ್ ಕುಮಾರ್ ಸರ್ ನಾವು ನೋಡಿರ್ತಕ್ಕಂಥದ್ದು. ನಮಗೆ ಬಹಳ ನಿಮಗೆ ದಿನೇಶ್ ಕುಮಾರ್ ಸಾಹೇಬರ ಕೆಲಸವನ್ನ ಪಾರ್ಟ್ 1, ಪಾರ್ಟ್ 2 ನಾವು ನೋಡಬೇಕು. ಪಾರ್ಟ್ 1 ನಲ್ಲಿ MBBS ಅಲ್ಲಿ ತಪ್ಪಿಸಬೇಡಿ. ಬಹಳಷ್ಟು ಜನ ಅವಾಗ ಸಾಹೇಬ್ರನ್ನ ಮಾತಾಡಲಿಕ್ಕೆ ಕಟ್ಟಾಗ್ತದೆ. ಅಂದ್ರೆ ನಿಮಗೆ ಇಡೀ ಕುಟುಂಬ ಯಾರು ಬಹಳ ದೊಡ್ಡ ದೊಡ್ಡ ಟ್ರೈನ್ ಇಟ್ಟಿಲ್ಲಿ ದೊಡ್ಡ ರೋಗಿಗಳು ಸೀಟುಗಳಿದ್ರು ಅವರನ್ನು ಕೂಡ ವಿಚಾರಿಸಿದಂತ ಶಕ್ತಿ ಇದ್ದು ದಿನೇಶ್ ಕುಮಾರ್ ಅವರು. ಪಾರ್ಟ್ 1, ಪಾರ್ಟ್ 2 ನಲ್ಲಿ ಸುಧಾರಿಸಿದ್ದಾರೆ. ಆಕ್ಚುಲಿ ಪಾರ್ಟ್ 3 ನಲ್ಲಿ ಮತ್ತೆ ಅವರು ದೇವರ ಬಗ್ಗೆ ಇನ್ನೊಂದು ಸುಧಾರಿಸಿದಲ್ಲಿ ಇಲ್ಲೇ ತುಮಕೂರು ಬರಬೇಕೆಂಬುದು ನಮ್ಮ ಎಲ್ಲ ನಾಗರಿಕರ ಒತ್ತಾಯ. ನಮಗೆ ಈ ಸಭೆ ನಡೆದಿರ್ತಕ್ಕಂಥದ್ದು ಒಂದು 7 ಗಂಟೆ ಇಡೀ ಸಭೆ. ಈ ಸಭೆಯನ್ನು ಈ ಅಭಿನಂದನಾ ಸಮಾರಂಭಕ್ಕಾಗಲಿ ಮತ್ತೆ ಇಡೀ ತುಮಕೂರು ನಗರದ ಎಲ್ಲ ನಾಗರಿಕರು ಸೇರಿಕೊಂಡು ದೊಡ್ಡ ಅಭಿನಂದನಾ ಕಾರ್ಯಕ್ರಮ ಅವರ ಲೇಖನ ಮಾತಾಡಬೇಕು ಅಥವಾ ನಾವು ಡಿಸೈಡ್ ಮಾಡಿ ಮಾಡುವಂತ ಸನ್ನಿವೇಶವಿದೆ. ಮುಂದಿನ ದಿನಗಳಲ್ಲಿ ಸುಮಾರು 15-20 ದಿನದೊಳಗಡೆ ಸಾಹೇಬರು ಡೇಟ್ ಕೊಟ್ಟಿದ್ದಾರೆ. ಆ ಡೇಟಲ್ಲಿ ಎಲ್ಲರೂ ಸೇರಿ ಬಹಳ ಉದ್ಯೋಗಗಳಿಂದ ನಿಮ್ಮನ್ನ ತಿರುಪತಿಯನ್ನ ಕೊಡಬೇಕು ಅಂತ ಎಲ್ಲ ಸಂಘಟನೆ ಬಹಳ ಉತ್ಸಾಹದಿಂದ ಕಾಯ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಹೇಬರು ಇನ್ನೊಂದು ವಿಶೇಷವಾಗಿ ಸುಮಾರು 4 ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ದುಡ್ಡಿನಿಂದ ಈಗಲೂ ಸಹ ಓಡಿಸ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ, ಅದು ಯಾರು ಏನು ಮಾಡಬೇಕು ಆ ಥರ ಒಂದು ವ್ಯಕ್ತಿತ್ವ ಇರುವ ಅಧಿಕಾರಿ ನಮ್ಮ ತುಮಕೂರು ನಗರದಲ್ಲಿ ಸುಮಾರು ಸ್ವಲ್ಪ ಅಸಂಘಟನೆಗಳನ್ನು ಕ್ಲೀನ್ ಮಾಡಿ ಈಗಾಗ ಒಂದು ನ್ಯಾಯವನ್ನು ಹೊಂದಿಸಿ ಮುಂದಿನ ದಿನಕ್ಕೆ ವರ್ಗಾವಣೆ ಆಗಿದ್ದಾರೆ. ಅಲ್ಲೂ ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಅವರ ಪೂರ್ವಗಳಿಗೆ ಅವರ ಮುಖ್ಯಮಂತ್ರಿಗಳನ್ನು ಆಗಮಿಸಿ ನಮ್ಮೆಲ್ಲ ಜೊತೆಗೆ ಇರಬೇಕಂತೇಳಿ ನಾವು ಇವತ್ತು ಸಭೆಯನ್ನು ಕೇಳಿರುತ್ತೇವೆ. ಸಾಹೇಬರಿಗೆ ನಾವು ಪೂರ್ವಗಳಿಂದ ಅಭಿನಂದಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಸ್ನೇಹಿತರಾದ ಡಾಕ್ಟರ್ ಭಟ್ಟಾಶಂಕರ್ ಅವರೇ, ನಾನು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಾ. ಯಾಕೋ ಅದನ್ನು ಮಾತಾಡಬೇಕು ಅಂತ ಅನಿಸ್ತದೆ. ಬಹುತೇಕ ಜನಕ್ಕೆ ಏನಾಗ್ತದೆ, ಪೊಲೀಸ್ ಅಂತ ಕೆಲಸ ಬಂದಾಗ ಆ ಕೆಲಸದಲ್ಲಿ ಒಬ್ಬನೇ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಭ್ರಮೆ ಬಹಳಷ್ಟು ಜನ ಸಾರ್ವಜನಿಕರಿಗೆ ಇರ್ತದೆ. ಆಕ್ಚುಲಿ ಆ ಥರ ಅಲ್ಲ. ನಮ್ಮಲ್ಲಿ ಯಾವುದೋ ಒಂದು ಫಿಲ್ಮಲ್ಲಿ ಹೇಳ್ತಾ ಇದ್ರು, ಅವನೇನೋ ಸಾಯಿ ಕುಮಾರ್ ಫಿಲ್ಮ್ ಹೇಳ್ತಾ ಇದ್ದ, ಪೊಲೀಸ್ ಅಂದ್ರೆ ಬಿ ಪೊಲೈಟ್, ಒಬಿಡಿಯನ್ಸ್ ಅದು ಬಂದಾಗ ಫಸ್ಟ್ ಬರುವಂಥದ್ದು ಪ್ರೊಟೆಕ್ಟರ್ ಆಫ್ ಲಿಬರ್ಟಿ ಇನ್ ಸಿವಿಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ಸಾರ್ವಜನಿಕ ಜೀವನದಲ್ಲಿ ಸ್ವಾತಂತ್ರ್ಯವನ್ನ, ನಾಗರಿಕರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವಂಥ ಒಬ್ಬ ಅಧಿಕಾರ ಇರುವಂತಹ ಒಂದು ಇಲಾಖೆ ಅಂತ ಹೇಳಿದ್ರೆ ದಟ್ ಇಸ್ ಪೊಲೀಸ್. ಈ ಪೊಲೀಸಲ್ಲಿ ಜಾಯಿನ್ ಆಗಬೇಕಾದ್ರೆ ಅವನು ಬೇರೆ ಬೇರೆ ಪ್ರಭೇದ, ಪ್ರವರ್ಗ, ಪ್ರದೇಶ, ಆಹಾರ ಪದ್ಧತಿ, ಭಾಷೆ
ಪರಿಸರ ವಿಭಿನ್ನ ಇದರಿಂದ ಬಂದಿದ್ದಾರೆ. ಬಂದಾಗ ಅವರಿಗೆ ಮಾಡುವಂತಹ ಒಂದೇ ಒಂದು ಸಂಸ್ಕಾರ ಏನಪ್ಪ ಅಂತ ಹೇಳಿದ್ರೆ, ಯು ಆಲ್ ಒನ್, ಯು ಆಲ್ ಬಿಲಾಂಗ್ಸ್ ಟು ದ ಇಂಪಾರ್ಟೆಂಟ್ ಫೋರ್ಸ್ ಅನ್ನುವಂಥ ಒಂದು ಮಾತನ್ನ ಇಲಾಖೆ ಅವರಿಗೆ ಹೇಳ್ತಾರೆ. ಆ ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಆತನಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವಿಷಯಗಳನ್ನ ಟ್ರೈನಿಂಗ್ ಅಲ್ಲಿ ನಮಗೆ ಏನ್ ಮಾಡ್ತಾರೆ, ಅದನ್ನ ತಿದ್ದಿ ನಮಗೆ ಒಂದು ಶಿಸ್ತನ್ನ ಕಲಿಸಿ ಅದರಲ್ಲಿ ವ್ಯವಸ್ಥೆಯನ್ನ ಮಾಡಿ ಆತ ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನುವಂಥ ಒಂದು ಇದನ್ನ ಏನು ತರಬೇತಿನ ನೀಡ್ತಾರೆ. ಅದರ ಪರಿಣಾಮನೇ ಪೊಲೀಸರಾಗಿ ಕೆಲಸ ಮಾಡ್ತಾರೆ. ಇವತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ, ಹಾಗಾಗತ್ತೆ ಹೀಗಾಗತ್ತೆ, ಅದಾಯಿತು ಇದಾಯಿತು ಅಂತ ಹೇಳಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಮಾಡಿದ್ದೀನಿ ಅನ್ನುವಂಥದ್ದು ಏನಾದರೂ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ನಾನು ನಿಮ್ಗೆ ಕೆಲವು ಘಟನೆಗಳನ್ನು ಹೇಳ್ತೀನಿ. ಇವಾಗ ಅವತ್ತು ಯಾವುದೋ ಒಂದಿಷ್ಟು ಹುಡುಗಾಟಿಕೆಯಿಂದ ಕೆಲವು ಹುಡುಗರು ಅಂಗಡಿಗಳ ಇದನ್ನೆಲ್ಲ ಹೊಡೆದಾಕ್ತಾರೆ, ಏನು ಗಾಜಿಗಳನ್ನೆಲ್ಲ ಹೊಡೆದಾಕಿ ಎಂಜಿನಲ್ಲಿ ಸಮಸ್ಯೆ ಮಾಡಿ ನ್ಯೂಸೆನ್ಸ್ ಮಾಡಲಿಕ್ಕೆ ಹೋದಾಗ ಆಗ ನನಗೆ ಬೆಂಗಳೂರಾಗಿ ನಿಂತಹ ಅಧಿಕಾರಿ ಅಂದ್ರೆ ನಮ್ಮ DSP ಸಾಹೇಬರು, ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ಬಹಳ ಹೆಮ್ಮೆಯಿಂದ ಇರ್ತೀನಿ. ತುಮಕೂರಿನಂತಹ ಒಂದು ಜನತೆ, ತುಮಕೂರಿನಂತಹ ಒಂದು ಸಿಬ್ಬಂದಿ, ತುಮಕೂರಿನಂತಹ ಉಪವಿಭಾಗ ನಮ್ಮ ಜೀವಮಾನದಲ್ಲಿ ಮುಂದಿನ ದಿನದಲ್ಲಿ 100% ಸಿಗಲ್ಲ ವಿಶ್ವಾಸ. ಅಂತ ಅದ್ಭುತವಾದ ಒಂದು ಶಕ್ತಿಯನ್ನ ನಮ್ಮ ಸಬ್ ಡಿವಿಷನ್ ಸಾಹೇಬರಾಗಿರುವ ಮಾನ್ಯ ಚಂದ್ರಶೇಖರ್ ಸಾಹೇಬ್ ಇರ್ಬೋದು, ಇಲ್ಲಿಯ ಜನತೆ ಇರ್ಬೋದು, ಇಲ್ಲಿಯ ನಾಗರಿಕರು ಇರ್ಬೋದು, ಇಲ್ಲಿಯ ಹಿರಿಯರು ಇರ್ಬೋದು, ನಮಗೆ ಆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಮರಿಯಪ್ಪ ಸಾಹೇಬರು ರಿಟೈರ್ಡ್ ಆದರು. ಮರಿಯಪ್ಪ ಸಾಹೇಬರು ಕೂಡ ಆ ಕೋರ್ ಪೊಲೀಸಿಂಗ್ ಬಗ್ಗೆ ನಮಗೆ ತರಬೇತಿಯನ್ನು ಕೊಟ್ಟಿದ್ರು. ಅದರ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ನನಗೆ ಅದ್ರ ಬಗ್ಗೆ ಬಹಳ ನೋವಿದೆ. ಮರಿಯಪ್ಪ ಸಾಹೇಬರಂತ ಒಂದು ಅಮೂಲ್ಯ ರತ್ನ ಇಲಾಖೆಯಲ್ಲಿ ಸರ್ವಿಸ್ ಅನ್ನು ಮುಗಿಸಿ ಅವರು ಇದನ್ನು ತಗೊಂಡ್ರೆ ರಿಟೈರ್ಮೆಂಟ್ ಅನ್ನು ತಗೊಂಡು ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಆ ನೈತಿಕ ಬೆಂಬಲ ಏನಿದೆ ಅದು ನಮ್ಮ ಪೊಲೀಸರ ಪ್ರತಿಯೊಬ್ಬ ಪೊಲೀಸರಲ್ಲಿ ಆ ನೈತಿಕ ಬೆಂಬಲ, ಅವ್ರು ನೀಡುವಂಥ ನೈತಿಕ ಬೆಂಬಲ, ನಮಗೆ ನೀಡುವಂಥ ಸ್ಥೈರ್ಯ, ನಮಗೆ ನೀಡುವಂಥ ಒಂದು ಕಾನೂನಿನ ಸಲಹೆ ಏನಿದೆ ಆ ಸಲಹೆಯನ್ನ ಮತ್ತೊಬ್ಬ ಅಧಿಕಾರಿ ನಾವು ಆ ಥರ ಕಾಣಬೇಕಾದ ಒಂದೇ ಇದೆ, ಎದುರುಗಡೆ ಇರ್ತಕ್ಕಂಥ ಒಬ್ಬ ಸಾರ್ವಜನಿಕ ಅಷ್ಟೇ. ಆ ಸಾರ್ವಜನಿಕ ಅಂದ ತಕ್ಷಣ ಒಂದು ಎಂಪಥೆಟಿಕ್ ಫೀಲಿಂಗ್ ಬರಬೇಕು. ಆ ಸಾರ್ವಜನಿಕರು ನಂತರನೇ ನನ್ನ ಸಂಬಂಧಿಕರು ಇರ್ಬೋದು, ನನ್ನ ಅಣ್ಣ ತಮ್ಮಂದಿರು ಇರ್ಬೋದು, ನನ್ನ ರಿಲೇಟಿವ್ಸ್ ಇರ್ಬೋದು ಅಂತ ಫೀಲಿಂಗ್ ಬಂದಾಗ ಆ ಪೊಲೀಸ್ ಅಧಿಕಾರಿ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆ ಕೆಲಸಗಳನ್ನ ನಮ್ಮ ಚಂದ್ರಶೇಖರ್ ಸಾಹೇಬರು ನಮಗೆ ಒಂದು ಟೀಮ್ ಆಗಿ ತಗೊಂಡ್ಬಂದು ಆ ಕೆಲಸಗಳನ್ನ ನಮ್ಮ ಕೈಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಮಾಡಿಸ್ತಾರೆ. ಅದನ್ನ ನಾನು ಮರೆಯಕ್ಕಾಗಲ್ಲ. ಇನ್ನೂ ಹಲವಾರು ಘಟನೆಗಳು ನಡೆದಿದ್ದಾರೆ, ಒಳ್ಳೊಳ್ಳೆ ಬಂದೋಬಸ್ತುಗಳಾಗಿದ್ದಾರೆ. ಇಲ್ಲಿ ಯಾವುದೋ ಒಂದು ಲಾ ಅಂಡ್ ಆರ್ಡರ್ ಬರುವಂತಹ ಸಂದರ್ಭ ಬಂದಾಗಿರ್ಬೋದು, ಅಥವಾ ಈ ಕಳೆದಂತಹ ಆರೋಪಿಗಳ ಪತ್ತೆ ಹಚ್ಚುವಂತಹ ಸಂದರ್ಭ ಇರ್ಬೋದು, ಮಾದಕ ದ್ರವ್ಯದ ವಿರುದ್ಧವಾದಂತಹ ನಮ್ಮ ಏನು ಸಂಘಟಿತವಾದಂತಹ ಒಂದು ಇದಿರ್ಬೋದು, ಅದಕ್ಕೆಲ್ಲರಿಗೂ ಕೂಡ ನಾನು ನಮ್ಮ ಸಬ್ ಡಿವಿಷನ್ ಏನಿದೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಮತ್ತೊಂದ್ಸಲ ಹೇಳ್ತೀನಿ, ಇಂಥ ಸಬ್ ಡಿವಿಷನ್ ಅಲ್ಲಿ ಇರ್ತಕ್ಕಂಥ ನಮ್ಮ SDPO ಸಾಹೇಬರು, ಚಂದ್ರಶೇಖರ್ ಸಾಹೇಬ್ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಹೆಮ್ಮೆಯ ನನ್ನ ಮುದ್ದಿನ ನಮ್ಮ ಸ್ಟಾಫ್, ನನ್ನ ಗೌರವಾನ್ವಿತ ತುಮಕೂರಿನ ನಾಗರಿಕರು ಮತ್ತೊಂದ್ಸಲ ನನಗೆ ಸಿಗಲ್ಲ, ಎಲ್ಲೂ ಸಿಗಲ್ಲ. ನಾನು ಇಬ್ಬರನ್ನ ಅನ್ನದಾತರನ್ನು ಕೇಳ್ತೀನಿ. ಒಬ್ಬರು ಅಜಯ್ ಕುಮಾರ್ ಸಿಂಗ್ ಸಾಹೇಬರು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಅವ್ರು ನನ್ನ ಮನಸ್ಸಲ್ಲಿದ್ದಾರೆ. ಇಬ್ಬರನ್ನ ಅನ್ನದಾತರನ್ನು ಕೇಳ್ತೀನಿ. ಅವ್ರು ಯಾವತ್ತೂ ನನ್ನ ಜೊತೆ ಇರುವಂತವರು ನಿಮಗೂ ಗೊತ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕಾಲದಲ್ಲಿ ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಸೆಲೆಕ್ಷನ್ ಕಮಿಟಿ ಇರ್ತಾರೆ. ಆ ಸಾಹೇಬರು ಮಾತನ್ನು ಹೇಳೋರು, ವಜ್ರಾದತಿ ಪಟೋರಾಗಿ ಗುರೂನಿ ಕುಸುಮಾದತಿ. ಪೊಲೀಸ್ ಆಫೀಸರ್ ಹೇಗಿರ್ಬೇಕು ಅಂದ್ರೆ ಸಂದರ್ಭ ಬಂದಾಗ ವಜ್ರದಷ್ಟು ಕಠೋರವಾಗಿರ್ಬೇಕು, ಅವಶ್ಯಕತೆ ಇದ್ದಾಗ ಹೂವಿನಷ್ಟು ಮೃದುವಾಗಿರುವಂತಹ ಒಂದು ರಕ್ಷಣೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಪೊಲೀಸಲ್ಲಿ ನಮಗೆ ಆ ಒಂದು ಮರ್ಯಾದೆ ಉಳಿಬೇಕಾದ್ರೆ ನಮ್ಮ ಇಮಿಡಿಯೇಟ್ ಆಫೀಸರ್ ಯಾರಿದ್ದಾರೆ ಅವರು ಹಾಕುವಂತ ಒಂದು ಮಾರ್ಗದರ್ಶನ ಇದೆ, ಅದು ಬಹಳ ಅದ್ಭುತವಾಗಿದೆ. ಆ ಮಾರ್ಗದರ್ಶನದ ಮುಖಾಂತರ ನಾವು ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ
ಬಹಳಷ್ಟು ಆಟೋ ಚಾಲಕರು ಬಂದಿದ್ದಾರೆ. ನಮ್ಮ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬ ಹೆಸರು ನನಗೆ ಗೊತ್ತಿದೆ. ಸಿಕ್ಕಾಪಟ್ಟೆ ಅಮರಣ್ಣ ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಮಲ್ಲೇಶ್ ಸರ್ ಇದ್ದಾರೆ, ನಮ್ಮ ವಕೀಲರು ಇದ್ದಾರೆ, CS ಅಣ್ಣ ಇದ್ದಾರೆ, ಆಮೇಲೆ ಬಹಳಷ್ಟು ಜನ ಇದ್ದೀರಾ, ಚೇತು ಮೋಹನ್ ಎಲ್ಲ ಇದ್ದೀರಾ, ಗಂಗಣ್ಣ ಇದ್ದೀರಾ. ಇವೆಲ್ಲ ಶಕ್ತಿ ಇದೆ. ಯಾವ ಶಕ್ತಿ ಅಂತ ಕೇಳಿದ್ರೆ ತುಮಕೂರಿನ ಯಾವ ನಾಗರಿಕರು ಕೂಡ ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳನ್ನು ನಡೆಸುವ ಯಾವ ವ್ಯಕ್ತಿ ಕೂಡ ಅವ್ರ ಪೊಲೀಸ್ಗೆ ಕಂಪ್ಲೇಂಟ್ ನೀಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ನಾವು ಅದು ಪೂರಕವಾದಂತಹ ಕೆಲಸವನ್ನು ಮಾಡಬೇಕು. ಮತ್ತೊಂದ್ಸಲ ಹೇಳ್ತೀನಿ, ಆ ಕೆಲಸವನ್ನು ಮಾಡೋದಕ್ಕೆ ನನಗೆ ಪ್ರೇರಣೆ ನನಗೆ ಈ ಸಬ್ಡಿವಿಷನ್ ಬಿಟ್ಟೋಗಕ್ಕೆ ಬಹಳ ನೋವಿನ ಬಿಟ್ಟೋಗಿದ್ದೆ ನಾನು. ಯಾಕಂದ್ರೆ ಚಂದ್ರಶೇಖರ್ ಸಾಹೇಬರು ಕೆಳಗಡೆ ಕೆಲಸ ಮಾಡುವಂತ ಭಾಗ್ಯ ನಿಂದಾಯಿತು. ಒಳ್ಳೆ ಟೀಮ್ ಸಿಕ್ತು ನನಗೆ. ಟೌನ್ ಸ್ಟೇಷನ್ ಒಳ್ಳೆ ಟೀಮ್ ಸಿಕ್ತು ಅಂದ್ರೆ ಡೇ ನೈಟ್ ಕೆಲಸ ಮಾಡುವಂತ ಒಂದು ಟೀಮ್. ಎಲ್ಲ ASIs, ಎಲ್ಲ ಕಾನ್ಸ್ಟೇಬಲ್ಸ್, ಎಲ್ಲ W ಕಾನ್ಸ್ಟೇಬಲ್ಸ್, ಎಲ್ಲ ಟೀಮ್, ನಮ್ಮ ಪೊಲೀಸ್ನವರು, ಆಮೇಲೆ ಹೋಮ್ ಗಾರ್ಡ್ಸ್, ಅದ್ರ ಜೊತೆಗೆ ರಿಟೈರ್ಡ್ ಆಗಿರುವಂತ ನಮ್ಮ ಯೂಸ್ ಇದ್ದಾರೆ. ಯಾರೋ ನಮಗೆ ಕೃಷ್ಣಮೂರ್ತಿ ಕಡೆ ಪಾಪ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವನ್ನ ನಿಂತ್ಕೊಳ್ಳೇಬೇಕು. ಮತ್ತೆ ನಮ್ಮ ರಾಜು, ತಿಮ್ಮರಾಜಣ್ಣ, ಆಮೇಲೆ ನಮ್ಮ 24/7 ಒಂದು ಒಂದು ವ್ಯಕ್ತಿ ಇದ್ದಾರೆ, ನಮ್ಮ ಈರಣ್ಣ. ಈ ತರ ತುಂಬಾ ಒಂದು ಸ್ಟಾಫ್ ಮುಂದೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಅದನ್ನ ಕೆಲಸ ಮಾಡಿದೀವಿ ಅಷ್ಟೇ. ಆ ಕೆಲಸ ಸಂದರ್ಭದಲ್ಲಿ ನಿಮ್ಗೆ ಕೆಲವೊಂದ್ಸಲ ಬೈದಿದ್ದೀನಿ, ನಿಮಗೆ ಕೆಲವೊಂದ್ಸಲ ಆಗಿ ನಡ್ಕೊಳ್ಳುವಂತ ಒಂದು ಸಂದರ್ಭವನ್ನ ನಡ್ಕೊಂಡಿದ್ದೀನಿ. ನನಗೆ 2 ಉದ್ದೇಶ ಇತ್ತು. ಒಂದು, ಕೆಲವು ಹುಡುಗರನ್ನ ಇನ್ವೆಸ್ಟಿಗೇಷನ್ ತಯಾರು ಮಾಡುವಂಥದ್ದು, ಮತ್ತೊಂದು ಹುಡುಗರನ್ನ ಜವಾಬ್ದಾರಿ ಕೆಲಸುವಂತ ಒಂದು ಉದ್ದೇಶ ನನಗೆ ಇತ್ತು. ನಿಮ್ಮ ನೋಯಿಸಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ.